ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ನಿನ್ನೆಷ್ಟೇ TET ಎಕ್ಸಾಮ್ ಆಗಿದೆ. ಇವತ್ತಾಗಲೇ ನಾನು HSTR GPT ರಿಕ್ರೂಟ್ಮೆಂಟ್ 2026 ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಅಂದರೆ ದೆರ್ ಇಸ್ ಎ ಟೂ ರೀಸನ್, ಎರಡು ಪ್ರಮುಖವಾದ ಕಾರಣ ಇಟ್ಕೊಂಡು ನಿಮಗೆ ಈ ಪರೀಕ್ಷೆಗಳಿಗೆ, ಅಂದರೆ ಹೈಸ್ಕೂಲ್ ಶಿಕ್ಷಕರು ಮತ್ತು ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಎಕ್ಸಾಮ್ ಮತ್ತು ಏನು PST ಕೂಡ ಎಕ್ಸ್ಪೆಕ್ಟೆಡ್ ಇದೆ, ಅದರ ರಿಲೇಟೆಡ್ ಆಗಿ ಒಂದಷ್ಟು ಮಾಹಿತಿ ಕೊಡೋದಕ್ಕೆ ಯಾಕೆ ಬಂದಿದ್ದೀನಿ ಅಂದರೆ, ಒಂದನೇ ರೀಸನ್, ಈಗ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಏನಿದೆ ಅದರ ಆಯುಕ್ತರಾದಂಥ ವಿಕಾಸ್ ಕಿಶೋರ್ ಸುರಳ್ಕರ್ ಸರ್ ಅವರ ಕಾರಣಕ್ಕಾಗಿಯೇ TET ಎಕ್ಸಾಮ್ ನೋಟಿಫೈ ಆಗಿ ಯಾವ ಡೇಟಿಗೆ ನಡಿಬೇಕು ಆ ಡೇಟಿಗೆ ನಡೆದು ಯಾವ ಟೈಮಿಗೆ ಕೀ ಆನ್ಸರ್ ಬರಬೇಕು ಆ ಟೈಮಿಗೆ ಕೀ ಆನ್ಸರ್ ಬಂದಿದೆ. ಅಂದರೆ ಎಕ್ಸಾಮಿಂದ ನೀವು ಮನೆಗೆ ಮುಟ್ಟಿಲ್ಲ, ಆಲ್ರೆಡಿ ಕೀ ಆನ್ಸರ್ ಅಧಿಕೃತವಾಗಿ ಪಬ್ಲಿಷ್ ಆಗುತ್ತೆ. ಅಂದರೆ ದ ಸ್ಪೀಡ್ ಯು ಶುಡ್ ಅಬ್ಸರ್ವ್. ವಿಕಾಸ್ ಕಿಶೋರ್ ಸುರಳ್ಕರ್ ಸರ್ ಅವರ ಟ್ರ್ಯಾಕ್ ರೆಕಾರ್ಡ್ ಆಗಿದೆ. ಅವರು KPS ಅಲ್ಲಿ ಇದ್ದಾಗಲೂ ಕೂಡ ಯುವಾಕಾಂಕ್ಷಿಗಳಿಗೆ, ಉದ್ಯೋಗಾಂಕ್ಷಿಗಳಿಗೆ ಜಸ್ಟಿಸ್ ಕೊಡೋಕ್ಕೋಸ್ಕರನೇ ತುಂಬ ಕ್ರಾಂತಿಕಾರಕ ಬದಲಾವಣೆಗಳು ತಂದಂಥವರು. ಅವರು ಇಲ್ಲಿ ಇದ್ದರೆ ಈ ರಿಕ್ರೂಟ್ಮೆಂಟ್ಗಳು ಏನು 3-4 ವರ್ಷದಿಂದ ನಾವು ಮತ್ತು HSTR 10 ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ದೀವಿ, ಹಾಗಾಗಲ್ಲ, ಪಕ್ಕ ನಡೆಯುತ್ತೆ. ಬಟ್ ಏನು ಒಳ ಮೀಸಲಾತಿಯ ಒಂದಷ್ಟು ಸಮಸ್ಯೆ ಇದೆ, ಅದು ಕೋರ್ಟ್ ಮೂಲಕ ಸಾಲ್ವ್ ಆದ ತಕ್ಷಣ ನೋಟಿಫಿಕೇಷನ್ ಆಗುತ್ತೆ. ಅದು 1 ತಿಂಗಳಿಗೆ ಎಕ್ಸಾಮ್ ನಡೆಯುತ್ತೆ, 2 ತಿಂಗಳಿಗೆ ಆರ್ಡರ್ಸ್ ರೆಡಿ ಆಗ್ತಿರುತ್ತೆ ಅನ್ನುವಂಥ ಭರವಸೆ ನಾನು ಕೊಡಬಲ್ಲೆ. ಬಿಕಾಸ್ ಆಫ್ ಅವರ್ ಕಮಿಷನರ್ ಸರ್, ಅಷ್ಟು ದೊಡ್ಡ ಟ್ರ್ಯಾಕ್ ರೆಕಾರ್ಡ್ ಇದೆ. ಹಾಗಾಗಿನೇ ನೀವು TET ಆ ಥರ ನೋಡಿದ್ರಿ. ಮತ್ತು TET ಅಂದರೆ ತುಂಬ ಕೇರ್ಲೆಸ್ ಆಗಿ ಕೂಡ ಇದ್ರಿ ನೀವು, ಹೇಗೋ ಬಿಡು 90 ಮಾರ್ಕ್ಸ್ ಬಂದುಬಿಡುತ್ತೆ ಅಂತ. ಬಟ್ ನಿನ್ನೆ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ದ ಕ್ವಾಲಿಟಿ ಆಫ್ ದ ಪೇಪರ್. ಹಾಗಾಗಿ ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆದರೆ ನಿಮಗೆ 26ರಲ್ಲಿ ಸುಮಾರು ಏನು ನಮ್ಮ ಸಚಿವರು ಹೇಳ್ತಾ ಇದ್ದಾರೆ ಅಷ್ಟು ಹುದ್ದೆಗಳ ನೇಮಕಾತಿ, ಸುಮಾರು 2000ರಿಂದ 3000ವರೆಗೂ HSTR, 15,000ವರೆಗೂ GPT, PST ಎಕ್ಸಾಮ್ಗಳು, ಫಿಸಿಕಲ್ ಎಜುಕೇಷನ್ ಟೀಚರ್ಸು ಎಲ್ಲ ನೇಮಕಾತಿಗಳು ಖಚಿತ ಇದೆ. ಹಾಗಾಗಿ ನೀವು ಸಿದ್ಧತೆ ಮಾತ್ರ ಭಾಳ ಪ್ರಾಪರಾಗಿ ಮಾಡಬೇಕು. ಆಗಲಿ ಬಿಡು ನೋಟಿಫಿಕೇಷನ್ ಆಮೇಲೆ ನೋಡ್ಕೋತೀವಿ ಅನ್ನೋಂಥ ಕಾಲ ಇದಲ್ಲ. ಬಿಕಾಸ್ ದ ಸ್ಪೀಡ್ ಆಫ್ ದಿ ಡಿಪಾರ್ಟ್ಮೆಂಟ್ CSL ಯಾವ ಥರ ಕೆಲಸ ಮಾಡ್ತಾಯಿದೆ ನಿನ್ನೆ ಅಬ್ಸರ್ವ್ ಮಾಡಿದ್ದೀರಾ. ಇಲ್ಲಿ ಜಾಬ್ ನಾನು ಪಡ್ಕೊಳ್ಳೇಬೇಕು ಅನ್ನೋರಿಗೆ ಈ ವಿಡಿಯೋ ಮುಂದುವರಿಸ್ರಿ, ಇಲ್ಲ ಅಂತಂದರೆ ಯು ಶುಡ್ ಸ್ಟಾಪ್ ಆ್ಯಂಡ್ ಗೋ ಔಟ್. ಯಾಕಂದರೆ ಭಾಳ ಸೀರಿಯಸ್ ಆಸ್ಪಿರೆಂಟ್ಸ್ಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಸಂಪನ್ಮೂಲ ಲಭ್ಯ ಇದೆ, ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋಂಥ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ. ನಂಬರ್ 2 ರೀಸನ್ ಹೇಳಿದ್ನಲ್ಲ, ಎರಡನೇ ರೀಸನ್, ನನಗೆ ಈಗಿನ ನಿಮ್ಮ ಯುವಾಕಾಂಕ್ಷಿಗಳ ಮೇಲೆ ತುಂಬ ಬೇಸರ ಕೂಡ ಇದೆ. ನಿನ್ನೆ ಸಾವಿರಾರು ವಿದ್ಯಾರ್ಥಿಗಳು ಪೇಪರ್ ಫಸ್ಟ್ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗ್ತಿದ್ದಂಗೆ ನೆಕ್ಸ್ಟ್ ಇಂಗ್ಲೀಷ್ ಕಾಣಿಸ್ತು, ಟಿಕ್ ಮಾಡೋಕ್ಕೆ ಶುರು ಮಾಡಿದ್ರಿ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನೇ ಟಿಕ್ ಮಾಡಿ ಅಂಕಗಳನ್ನ ಕಳ್ಕೊಂಡವ್ರು ಎಷ್ಟೋ ಜನ ಇದ್ದೀರಿ. ಇಂಥ ಇನ್ಫಾರ್ಮೇಷನ್ ಯುಗದಲ್ಲಿ ಎಷ್ಟು ಜನ ಯೂಟ್ಯೂಬರ್ಗಳು, ಎಜುಕೇಟರ್ಗಳು ಬೊಬ್ಬೆ ಹೊಡಿತಾ ಇರ್ತಾರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆದ್ಕೊಳ್ಳೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ, ಡೋಂಟ್ ಟಚ್ ದಟ್ ಅಂತ. ಮತ್ತು ಅದೇ ತಪ್ಪು ಮಾಡ್ತೀರಿ. ಅಂದರೆ ನಿಮ್ಮ ಇಗ್ನೋರೆನ್ಸ್ ಅನ್ಬೇಕಾ, ನಿಮ್ಮ ಎಕ್ಸಾಮ್ ಫಿಯರ್ ಅನ್ಬೇಕಾ, ಯಾವುದು ನಂಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಫೋಕಸ್, ಒಂದಷ್ಟು ಸೀರಿಯಸ್ನೆಸ್ ಇದ್ದರೆ ಡೆಫಿನೆಟ್ಲಿ ಯು ಗೆಟ್ ದ ಜಾಬ್, ಅದರಲ್ಲಿ ಏನೂ ಅನುಮಾನ ಇಲ್ಲ. ಅದಕ್ಕೆ ಬೇಕಾದ ಸ್ಪಷ್ಟ ಮಾಹಿತಿಯನ್ನು ಈಗ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಒಂದು ಡಿಸ್ಕ್ಲೇಮರ್ ಹೇಳಿಬಿಡ್ತೀನಿ. ಈಗ ನಾನು ಅಡ್ವಾನ್ಸಾಗಿ ಯಾಕೆ ಹೇಳ್ತೀನಿ ಅಂದರೆ, ನಿನ್ನೆ ಆದಂಥ ಅಚಾತುರ್ಯಗಳು ತುಂಬ ಮಾಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ಒಂದು ವಾರ್ನಿಂಗ್ ಕೊಡೋಕ್ಕೋಸ್ಕರ ಬಂದಿರೋದು. ಏನು ಹಿಂದಿನ ಪರೀಕ್ಷೆ ಮಾದರಿ, ಹಿಂದೆ HSTR ನಡೀತು, GPT ನಡೀತು, 2022 GPT, 2015 HSTR, ಅದರ ಸಿಲೆಬಸ್, ಅದರ ಮಾದರಿ ಇಟ್ಕೊಂಡು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬಹುತೇಕ ಏನು ಬದಲಾವಣೆ ಇರಲ್ಲ. ಹಾಗೊಂದು ವೇಳೆ ಏನಾದರೂ ಸ್ವಲ್ಪ ಅಲ್ಪ ಒಂದು 5-10 ಮಾರ್ಕ್ಸ್ ಆ ಕಡೆ ಈ ಕಡೆ ಚೇಂಜ್ ಆಗು, ಹೊಸ ಸಿಲೆಬಸ್ ಆ್ಯಡ್ ಆದರೆ ಅದು 90%ಗೆ ಒಂದು ಅಡಿಷನ್ ಅಷ್ಟೇ ಹೊರತು ಕಂಪ್ಲೀಟ್ ಬದಲಾವಣೆ ಏನಿರಲ್ಲ. ಪಠ್ಯಕ್ರಮ ಮತ್ತು ಪರೀಕ್ಷೆಯ ಏನು ಮಾದರಿ ಇದೆ ಆ ಅಧಿಸೂಚನೆಯನ್ನು ನೋಡಿಕೊಂಡು ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ವೆರಿ ಫಸ್ಟ್ ನೇಮಕಾತಿಗೆ ಯಾರು ಅರ್ಹರು, ಏನು GPT ಆ್ಯಂಡ್ HSTR ಇದೆ. GPTನಲ್ಲಿ ಏನು DED ಮಾಡಿದಂಥವ್ರು DED ಮಾಡಿ TET ಆಗಿದ್ದರೆ, ಪೇಪರ್ 1 ಪೇಪರ್ 2ನಲ್ಲಿ ಆಗಿದ್ದರೆ ನೀವು GPTಗೆ ಎಲಿಜಿಬಲ್ ಇರ್ತೀರ. ಪೇಪರ್ 2ನಲ್ಲಿ ಆಗಿದ್ದರೆ TCH ಆದವರು ಕೂಡ ಎಲಿಜಿಬಲ್ ಇರ್ತೀರ ನೀವು TET ಮಾಡ್ಕೊಂಡಿದ್ದರೆ. ಆ್ಯಂಡ್ BA B.Ed, BSc B.Ed ಈ ಥರ ಮಾಡ್ಕೊಂಡವರು ಕೂಡ GPTಗೆ ಎಲಿಜಿಬಲ್ ಇರ್ತೀರ, ಪೇಪರ್ 2 ಕ್ವಾಲಿಫೈ ಆಗಿದ್ದರೆ GPTಗೆ. ನಾನು ಈಗ ನಿಮಗೆ ಡಿಸ್ಕಸ್ ಮಾಡ್ತಿರೋದು GPT ಪ್ಲಸ್ HSTR ಅಂತ. ಯಾಕೆ ಇದನ್ನು GPT ಪ್ಲಸ್ HSTR ತಂದಿದ್ದೀನಿ ಅಂದರೆ, ನಿಮಗೆ GPT ಪ್ರಿಪ್ರೇಷನ್ ಬೇರೆ ಥರ ಇರುತ್ತೇನೋ, HSTR ಪ್ರಿಪ್ರೇಷನ್ ಬೇರೆ ಥರ ಇರುತ್ತೇನೋ, ಅದಕ್ಕೇನು ಆತಂಕ ಪಡಬೇಕು. ಅದಕ್ಕೆ ನಿಮಗೆ ಸಿಲೆಬಸ್ಸು, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ತೋರಿಸ್ಕೊಂಡು ಹೋಗೋದಕ್ಕೆ ಬಂದಿರೋಂಥದ್ದು. ಇಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಬಂದಾಗ
ಬಿ ಎಡ್ನಲ್ಲಿ ಈ ಥರ ಇರುತ್ತೆ. ಏನು ಹೈಸ್ಕೂಲ್ ಟೀಚರ್ HSTR ರಿಲೇಟೆಡ್ ಮಾತನಾಡೋದಾದರೆ ನಾನು ಭಾಷಾ ಶಿಕ್ಷಕರು ಅಂತ ಇರುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ ಅಂದರೆ ಅದರ್ ಮರಾಠಿ, ತಮಿಳು, ತೆಲುಗು ಇವೆಲ್ಲ ಇರುತ್ತೆ. ಸೋಷಿಯಲ್ ಸೈನ್ಸ್ ಟೀಚರು, ಬಯಾಲಜಿ ಸೈನ್ಸ್ CBZ ಟೀಚರ್ಸ್ ಅಂತ ಕರಿತೀವಲ್ಲ ಇವರು, ಭೌತ ವಿಜ್ಞಾನ ಶಿಕ್ಷಕರು, PM ಹೇಳ್ತೀವಲ್ಲ ಫಿಸಿಕ್ಸ್ ಮ್ಯಾಥ್ಸ್ ಇವರು, ಫಿಸಿಕಲ್ ಎಜುಕೇಷನ್ ಟೀಚರು, ವಿಶೇಷ ಶಿಕ್ಷಕರು. ಹಿಂದೆ ಅಫಿಷಿಯಲ್ ಸರ್ಕ್ಯುಲರ್ಗಳು ಕೆಲವು ಓಡಾಡಿದ ಪ್ರಕಾರ ಒಂದು 100ಕ್ಕೂ ಹೆಚ್ಚು ವಿಶೇಷ ಶಿಕ್ಷಕರ ನೇಮಕಾತಿ, ಒಂದು 200ಕ್ಕೂ ಹೆಚ್ಚು ದೈಹಿಕ ಶಿಕ್ಷಕರ ನೇಮಕಾತಿ ಕೂಡ ಇದೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ HSTRಗೆ. ಇನ್ನು GPTಗೆ ಬಂದರೆ ಇದರಲ್ಲಿ ಬಹುತೇಕ GPTನಲ್ಲಿ ಭಾಷಾ ಶಿಕ್ಷಕರು ಇದ್ದೇ ಇರ್ತಾರೆ, ಸಮಾಜ ವಿಜ್ಞಾನ ಶಿಕ್ಷಕರು ಇರ್ತಾರೆ, ಇದಿಷ್ಟಿರುತ್ತೆ. ದೈಹಿಕ ಶಿಕ್ಷಕರು ಮತ್ತು ವಿಶೇಷ ಶಿಕ್ಷಕರ ನೇಮಕಾತಿ GPTನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಮೊರಾರ್ಲೆಸ್ ಇಷ್ಟಿರುತ್ತೆ. ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಸ್ವಲ್ಪ ಕಡಿಮೆ ಇದೆ. ಇಷ್ಟು ಬಿಟ್ಟರೆ ಏನು ವ್ಯತ್ಯಾಸ ಇಲ್ಲ. ಅಂದರೆ ಇಲ್ಲಿ ಒಂದು ಈ ಹೆಡ್ಡಿಂಗ್ನಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ರಿ, ಇದು HSTRಗೆ GPTನವರು D.Ed ಆ್ಯಂಡ್ TCH ಈ ಥರ ಏನೇ ಮಾಡಿಕೊಂಡು ಬೇರೆ ಏನೋ ಒಂದು ಕೋರ್ಸ್ಗಳಿದೆ ಆ ಥರ ಕೋರ್ಸ್ ಮಾಡಿಕೊಂಡು ಪೇಪರ್ 2 ಕ್ಲಿಯರ್ ಮಾಡ್ಕೊಂಡಿದ್ರೆ GPTಗೆ ಎಲಿಜಿಬಲ್ ಇರ್ತೀರ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ PST ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಇನ್ನೊಮ್ಮೆ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಎಲ್ಲೆಲ್ಲಿ ಸಂಪನ್ಮೂಲ ಲಭ್ಯ? ನಮ್ಮ ಟೀಚರ್ಸ್ಗಳೇ ಏನು ಸರ್ಕಾರಿ ಶಾಲಾ ಶಿಕ್ಷಕರೇ ನಮ್ಮ ಸರ್ಕಾರಿ ಶಾಲೆ .com ಅಂತ ಒಂದು ವೆಬ್ಸೈಟ್ ಮಾಡ್ಕೊಂಡಿದ್ದಾರೆ. ಅದ್ಭುತವಾದ ವೆಬ್ಸೈಟ್. ಅವ್ರ ಟೀಚರ್ಗಳು ಏನು ಇರಬೇಕು ಈಗಿನ ಅಪ್ಡೇಟ್ ಆ ಮಟ್ಟದ ನಾಲೆಡ್ಜ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಅಲ್ಲಿ HSTR GPT ರಿಲೇಟೆಡ್ ಏನು ಹಿಂದೆ ನಡೆದಿತ್ತು ಅದರ ಎಲ್ಲ ಮಾಹಿತಿ, ಕೆಲವೊಮ್ಮೆ ನೋಟ್ಸ್ಗಳು ಇದನ್ನೆಲ್ಲ ಗೈಡ್ ಮಾಡ್ತಾ ಇದ್ದಾರೆ. ಉತ್ತಮವಾದ ವೆಬ್ಸೈಟು. ಯು ಕ್ಯಾನ್ ವಿಸಿಟ್ ಹಿಯರ್ ಆ್ಯಂಡ್ ಕ್ಯಾನ್ ಡೌನ್ಲೋಡ್ ಸಮ್ ಇನ್ಫಾರ್ಮೇಷನ್. ನಾನು ಆ ಶಿಕ್ಷಕರು ಏನಿದ್ದಾರೆ, ನಾನು ಕೂಡ ಒಮ್ಮೆ ಹೈಸ್ಕೂಲ್ ಟೀಚರ್ ಇದ್ದವನೇ, ಆ ಶಿಕ್ಷಕರು ಮಾಡ್ತಿರೋ ಕೆಲಸಕ್ಕೆ ತಲೆಬಾಗ್ತೀನಿ ನಾನು. ಬಿಕಾಸ್ ನಾನು ಕೂಡ ಈ ಶಿಕ್ಷಣ ವೃತ್ತಿಯಲ್ಲಿದ್ದಾಗ ಆ ಕೆಲಸ ಮಾಡಿರಲಿಲ್ಲ. ಅದ್ಭುತವಾದ ಕೆಲಸ. ಹ್ಯಾಟ್ಸ್ ಅಪ್ ಟು ದರ್ ಜಾಬ್. ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ KPSC ವಾಣಿ ಅಂತ ಒಂದು ವೆಬ್ಸೈಟ್ ಇದೆ, ಆ್ಯಪ್ ಕೂಡ ಇದೆ KPSC ವಾಣಿ. ಇವರು ಕೂಡ ಅಷ್ಟೇ ವೆರಿ ಲೆಸ್ ಸಬ್ಸ್ಕ್ರಿಪ್ಷನ್ ತೊಗೋತಾರೆ. 99 ರೂಪಿ, 199 ರೂಪಿ ತೊಗೊಂಡ್ರೆ ವರ್ಷಗಟ್ಟಲೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ನಿಮಗೆ. ಆ ಇಡೀ ವೆಬ್ಸೈಟಲ್ಲಿರೋ ಎಲ್ಲ ಮಾಹಿತಿಗಳು, ಡೈಲಿ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿಗಳು ಶೇರ್ ಆಗುತ್ತೆ. ಇವರು ಕೂಡ HSTRಗೆ ಆ್ಯಂಡ್ GPTಗೆ ರಿಲೇಟೆಡ್ ಇವತ್ತೇನು ಮಾತಾಡ್ತೀನಿ ಇದಕ್ಕೆ ಬೇಕಾದ ಮಾಹಿತಿ ಕೂಡ ಇದೆ. ಆ್ಯಂಡ್ ಅದರ ಬೇರೆ ಎಲ್ಲ ವಿಶಾಲವಾದ ಒಂದು ಪ್ರಪಂಚನೇ ಕ್ರಿಯೇಟ್ ಮಾಡಿದ್ದಾರೆ KPSC ವಾಣಿ, ಅದನ್ನು ಬಳಸ್ಕೋಬೋದು. ಇನ್ನು ಅಧಿಕೃತ ಅಪ್ಡೇಟ್ಸ್ಗಳು, ಅಧಿಕೃತ ನೋಟಿಫಿಕೇಷನ್ಗಳು, ಅಫಿಷಿಯಲ್ ಮಾಹಿತಿಗೆ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಗೌರ್ಮೆಂಟ್ .inಗೆ CSL ಏನು ನೇಮಕಾತಿ ಮಾಡೋದು ಸೆಂಟ್ರಲೈಸ್ಡ್ ಅಡ್ಮಿಷನ್ಸಲ್ ಇದೆ, ಅವ್ರ ಮೂಲಕ ಆಗುತ್ತೆ. ಅದರ ವೆಬ್ಸೈಟ್ಗಳನ್ನ ಅಂದರೆ ಈ ಸ್ಕೂಲ್ ಎಜುಕೇಷನಲ್ಲೇ ಅದು ಸಬ್ನಲ್ಲಿ ಸಿಗುತ್ತೆ, ನಿಮಗೆ ಫಾಲೋ ಮಾಡ್ತಾ ಇರಬೇಕು. ಆವಾಗ ನೀವು ಪಕ್ಕಾ ಮಾಹಿತಿಯನ್ನು ಪಡ್ಕೋತೀರಾ. ಅದರ್ ದ್ಯಾನ್ ದಟ್ ಬೇರೆ ಯೂಟ್ಯೂಬರ್ಸ್ಗಳು, ಎಜುಕೇಟರ್ಸ್ ಏನು ಮಾಡೋದು ತಪ್ಪಿದೆ ಅಂತ ಹೇಳ್ತಾ ಇಲ್ಲ ನಾನು. ಅವ್ರು ಯಾರನ್ನು ಫಾಲೋ ಮಾಡ್ತಿದ್ರೆ ಅವ್ರನ್ನೇ ಸ್ಪಷ್ಟವಾಗಿ ಫಾಲೋ ಮಾಡಿ. ಮಲ್ಟಿಪಲ್ ಗುರುಸ್ ಬೇಕಾಗಿಲ್ಲ. ಸೆಲೆಕ್ಟ್ ಸಮ್ ಗುರುಸ್ ಆ್ಯಂಡ್ ಫಾಲೋ ದೆಮ್. ಆಟೋಮೆಟಿಕ್ಲಿ ಅಲ್ಲಿ ಅದು ಹೇಳಿದ್ರು ಇಲ್ಲಿ ಇದು ಹೇಳಿದ್ರು ಬೇಕಾಗಿಲ್ಲ. ಈಗ ಮಂಜುನಾಥ್ ಹೇಳಿದ್ರು ಅಂತ ಇನ್ನೊಬ್ರಿಗೆ ಹೇಳೋದು ಬೇಡ, ಇನ್ನೊಬ್ರು ಹೇಳಿದಂತ ನಮ್ಮ ಹತ್ರ ಹೇಳೋದು ಬೇಡ. ಫಾಲೋ 1 or 2 ಗುರು ಪ್ರಾಪರ್ಲಿ. ದೇ ಕ್ಯಾನ್ ಗೈಡ್ ಯು ಪಕ್ಕ, ಅದರಲ್ಲೇನು ಡೌಟ್ ಇಲ್ಲ. ಇದಿಷ್ಟು ನನ್ನ ಕಡೆಯಿಂದ ಹೇಳ್ತಾ, ಡೈಲಿ ಫ್ರೀ ಕರೆಂಟ್ ಅಫೇರ್ಸ್ ಎವ್ರಿ ಡೇ, ಅಂದರೆ ಮಂಡೇ ಟು ಫ್ರೈಡೇ, ಸ್ಯಾಟರ್ಡೆ ಸಂಡೇ ವೀಕೆಂಡು ನಾವು ಬೇರೆ ಬೇರೆ ಕೆಲಸದಲ್ಲಿ ತೊಡಗ್ತಾ ಇರೋದ್ರಿಂದ ಆಗ್ತಾಯಿಲ್ಲ. ಡೈಲಿ ಕರೆಂಟ್ ಅಫೇರ್ಸು ಮತ್ತು ಇನ್ನಿತರೆ ಮಾಹಿತಿಗಳಿಗಾಗಿ ನಮ್ಮದು ಸಾಧನಾ ಅಕಾಡೆಮಿ ಆ್ಯಂಡ್ರಾಯ್ಡ್ ಆ್ಯಪ್ ಇದೆ. ಆ್ಯಂಡ್ ಸಾಧನಾ .academy ದಿಸ್ ಈಸ್ ಅವರ್ ವೆಬ್ಸೈಟ್. ಇಲ್ಲಿ ವಿಸಿಟ್ ಮಾಡಿಕೊಂಡು ನೀವು ನಿಮ್ಮ ಕಲಿಕೆಯನ್ನು ಒಂದು ಪ್ರಾಪರ್ ಚಾನಲಲ್ಲಿ, ವೈ ಡು ವಿ ಬಿಲ್ಡ್ ದ ಕೋರ್ಸ್ ಅನ್ನೋದನ್ನು ಹಿಂದೆ ಹೇಳಿದ್ದೆ ನಾನು. ಏನು 500,000 ರೂಪಿ ಕೊಟ್ಕೊಳ್ಳೆ ನೀವು ಕಳೆದೋಗೋದಿಲ್ಲ. ಬಿಕಾಸ್ ಅಲ್ಲಿ ಏನು ಸಿಗುತ್ತೆ ಅಂದರೆ, ಯೂಟ್ಯೂಬಲ್ಲಿ ನಮ್ಮದೇ ಒಂದು ವೀಡಿಯೋ ನೋಡಬೇಕು ಅಂತ ಬರ್ತೀರಾ ನೀವು, ಬರೋದು ಯೂಟ್ಯೂಬ್ಗೆ. ಅಲ್ಲಿ ಯಾವುದೋ ಒಂದು ಡೆವಿಲ್ದೋ ಮಾರ್ಕ್ದೋ ಟೀಸರ್ ಟ್ರೈಲರ್ ರಿಲೀಸ್ ಆಗಿಬಿಟ್ಟಿರುತ್ತೆ. ಅದು ನೋಡ್ತೀರಿ, ಹೋಗ್ತಾ 1 hour ಆಗಿರುತ್ತೆ. ನಾನು ಯಾಕೆ ಬಂದೆ ಯೂಟ್ಯೂಬ್ಗೆ ಅನ್ನೋದೇ ಮರ್ತೋಗಿರುತ್ತೆ. ಬಟ್ ವೆನ್ಸ್ ಯು ಲರ್ನಿಂಗ್ ಆ್ಯಪ್ಗಳ ಕಡೆ ಹೋದರೆ ಅಲ್ಲಿ ನೀವು ಲರ್ನಿಂಗ್ ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ಅದನ್ನೇ ಪ್ರಾಪರಾಗಿ ಮಾಡ್ತಾ ಹೋಗ್ತೀರಾ. ಆಮೇಲೆ ಸ್ಟ್ರಕ್ಚರ್ಡ್ ಆಗಿ ಕೋರ್ಸ್ ಬಿಲ್ಡ್ ಆಗಿರುತ್ತೆ. ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ವ್ಯವಸ್ಥಿತವಾಗಿ HSTR GPT ಅಧ್ಯಯನ ಮಾಡಬೇಕು ಅಂದರೆ ಸಾಧನ ಆ್ಯಪಲ್ಲೂ ಕೂಡ 2026 ರಿಕ್ರೂಟ್ಮೆಂಟ್ಗಾಗಿ ಕನ್ನಡ ಟೀಚರ್ಗೋಸ್ಕರ, ಕನ್ನಡ ಟೀಚರ್ ಇದು GPTಯಲ್ಲಿರಲ್ಲ, HSTRಲ್ಲಿರುತ್ತೆ. ಆ್ಯಂಡ್ ದೆನ್ ಇಂಗ್ಲೀಷ್ ಟೀಚರ್ಗೋಸ್ಕರ, ಸೋಷಿಯಲ್ ಸೈನ್ಸ್ ಟೀಚರ್ಗೋಸ್ಕರ ನಾವು ವ್ಯವಸ್ಥಿತವಾದ ಕೋರ್ಸ್ಗಳು ಬಿಲ್ಡ್ ಮಾಡಿದ್ದೀವಿ ನಮ್ಮ ಟೀಮ್. ನನ್ನ ಗೈಡೆನ್ಸ್ ಪ್ರಕಾರ
HSTRಗೆ ಬೇರೆ GPT ಬೇರೆ ಏನೇನೋ ಬಿಲ್ಡ್ ಮಾಡ್ಕೊಂಡಿದ್ರು. ಇಲ್ಲ, ದಟ್ಸ್ ನಾಟ್ ಕರೆಕ್ಟ್. ಈ ಥರ ಮಾಡಿರಿ ಅವರಿಗೆ ವ್ಯವಸ್ಥಿತವಾದ ಕಲಿಕೆ ಆಗುತ್ತೆ ಅಂತ ಒಂದಿಷ್ಟು ಗೈಡೆನ್ಸ್ ಮಾಡಿ, ಒಂದಷ್ಟು ಕೋರ್ಸ್ ಮಾಡಿಫೈಡ್ ಮಾಡಿ ನಿಮಗೆ ಕೊಡೋಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಅಲ್ಲಿ ಏನೀಗ ಆಲ್ರೆಡಿ ಇವತ್ತು ಜಾಯ್ನ್ ಆದ ಕೂಡಲೇ ನಿಮಗೆ ಕೋರ್ಸ್ ಅವೈಲೇಬಲ್ ಇರುತ್ತೆ. ದಟ್ ಕೋರ್ಸಸ್ ಆರ್ ಜಸ್ಟ್ ವಾರ್ಮಿಂಗ್ ಅಪ್. ಏನು ಒಂದು ಜಿಮ್ನಾಸ್ಟಿಕ್ ಕಾಂಪಿಟೇಷನ್ಗೆ ಬಂದವರು ವಾರ್ಮ್ ಅಪ್ ಮಾಡೋಕ್ಕೆ ಬಳಸ್ತಾರೆ, ವಾರ್ಮಿಂಗ್ ಅಪ್ ವಿಡಿಯೋಸ್ಗಳು ಅಷ್ಟೇ. ಅದರ ಆಚೆಗಿನ ವೀಡಿಯೋಸ್ಗಳು, ನೆಕ್ಸ್ಟ್ ಲೆವೆಲ್ ಕ್ಲಾಸಸ್ಗಳು ರೆಗ್ಯುಲರಾಗಿ ಎವ್ರಿ ಡೇ 2-3 ಕ್ಲಾಸ್ಗಳು ಅಪ್ಡೇಟ್ ಆಗ್ತಾ ಬರುತ್ತೆ. ಬಿಕಾಸ್ ನನ್ನ ಪ್ರಕಾರ ಇನ್ನು 4-5 ತಿಂಗಳಲ್ಲಿ ಯು ಆರ್ ಫೇಸಿಂಗ್ ದ ಎಕ್ಸಾಮ್. 4-5 ತಿಂಗಳು, 150 ಡೇಸಲ್ಲಿ ನಿಮ್ಮ ಬದುಕು ನಿರ್ಧಾರ ಆಗ್ತಾ ಇರತ್ತೆ. ಅಂದರೆ ತಿಂಗಳಿಗೆ 50,000-60,000 ಸ್ಯಾಲ್ರಿ ಇದೆ ಈ ಎಕ್ಸಾಮ್ಗಳಿಗೆ ಪಾಸಾದರೆ. ಅಷ್ಟು ದೊಡ್ಡ ಸಂಬಳ ಲೈಫ್ ಟೈಮ್ಗೆ ನೀವು ರೀಚ್ ಆಗಬೇಕು ಅಂತ ಅಂದರೆ 150 ಡೇಸನ್ನು ಎಷ್ಟು ವ್ಯವಸ್ಥಿತವಾಗಿ, ಎಷ್ಟು ಮಿನಿಟ್ ಬೈ ಮಿನಿಟ್ ಪ್ಲ್ಯಾನ್ ಮಾಡಿ ಬಳಸ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ನಿಟ್ಟಿನಲ್ಲಿ ವಾರ್ಮಿಂಗ್ ಅಪ್ ವೀಡಿಯೋಸ್ಗಳು ಈಗ ಆಲ್ರೆಡಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಲೆವೆಲ್ ಕ್ಲಾಸಸ್ಗಳು ಈಗಾಗಲೇ TET ಕೋರ್ಸಲ್ಲಿ ಒಂದು 30-40 ಜನ ಇದ್ದರು. ಅವ್ರಿಗೆ ಗೊತ್ತು ಹೇಗೆ ಸಾಧನ ಕೊಡುತ್ತೆ ಅಂತ. ಆ ರೀತಿ ವ್ಯವಸ್ಥಿತವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಜೊತೆಗೆ ಏನೀಗ ನಾನು 3 ಕೋರ್ಸ್ ಬಗ್ಗೆ ಮಾತಾಡಿದೆ. ಫಿಸಿಕ್ಸ್ ಮ್ಯಾಥ್ಸ್ ಟೀಚರ್ಗೆ ಏನು ಕತೆ, CBZ ಟೀಚರ್ಸ್ಗೆ ಏನು ಕತೆ ಅಂತಂದರೆ, ನಮ್ಮದು ಕೊಲಾಬ್ರೇಷನಲ್ಲಿ ನಾವು ಸ್ನೇಹಿತರ ಜೊತೆಗೆ ಹೋಗ್ತಾ ಇರ್ತೀವಿ. ಬುಲ್ಬುಲೆ ಸರ್ ಅವರು ನಮ್ಮ ಜೊತೆಗೆ, ನಾವು ಬುಲ್ಬುಲೆ ಸರ್ ಅವ್ರ ಜೊತೆಗೆ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಬುಲ್ಬುಲೇಸ್ ಲೈವ್ classx.co.in ವೆಬ್ಸೈಟಲ್ಲಿ ಅಥವಾ ಮ್ಯಾಥ್ಸ್ ಗುರು ಅಂತ ಅವ್ರದ್ದೇ ಆ್ಯಂಡ್ರಾಯ್ಡ್ ಆ್ಯಪ್ ಇದೆ. ಇಲ್ಲಿ PMCBZಗೆ ಅವೈಲೇಬಲ್ ಕೋರ್ಸ್ ಇದೆ. ಆ್ಯಂಡ್ ಸಾಧನಾ ಶಂಕರ್ ಅಕಾಡೆಮಿ ಸ್ನೇಹಿತರಾದ ಶಂಕರ್ ಸರ್ ಅವರು ಕೂಡ ಅದ್ಭುತವಾಗಿ ಇದಕ್ಕೆ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡ್ತಾ ಇದ್ದಾರೆ. ಅದರದ್ದು ಕೂಡ ನೀವು ಕೋರ್ಸ್ಗಳನ್ನು ಬಳಸ್ಕೋಬೋದು ಮತ್ತು ಯೂಟ್ಯೂಬ್ಗಳು ಕೂಡ ಹೆಲ್ಪ್ ಪಡ್ಕೋಬೋದು ಅಂತ ಹೇಳ್ತಾ, ಸ್ನೇಹಿತರೆ, ಈಗ HSTR GPT ಎಕ್ಸಾಮಲ್ಲಿ ಪೇಪರ್ಗಳು ಹೇಗಿರುತ್ತೆ, ಪೇಪರಲ್ಲಿ ಹೇಗೆ ಸಿಂಥಸಿಸ್ ಇದೆ, ಹೇಗೆ ಡಿಫ್ರೆನ್ಸಿಯೇಷನ್ ಇದೆ, ಒಂದಷ್ಟು ವಿಚಾರಗಳನ್ನ ಕಲಿತಾಗ ನೀವು ಅದಕ್ಕೆ ಬೇರೆ ಪ್ರಿಪ್ರೇಷನ್, ಇದಕ್ಕೆ ಬೇರೆ ಪ್ರಿಪ್ರೇಷನ್, ಅದು ಹೇಗೋ ಇರುತ್ತೆ, ಇದು ಹೇಗೆ ಇರುತ್ತೆ ಗೊತ್ತಿಲ್ಲ. ಯಾಕಂದರೆ ಭಾಳ ಜನ ಓದ್ತಾ ಇದ್ದೀರಿ, ಈಗ ಆಲ್ರೆಡಿ ನೀವು ಓದಿದ್ದೀರಾ, ಎಕ್ಸಾಮ್ ಕರೆದಿಲ್ಲ, ನಿಮ್ಮ ಫ್ರಸ್ಟ್ರೇಷನನ್ನು ಹೊರಗಾಗ್ತಾ ಇದ್ದೀರಾ, ಎಲ್ಲ ಅರ್ಥ ಆಗುತ್ತೆ ನಮಗೆ. ಕೆಲವೊಬ್ಬರು ಹೊಸಬ್ರು ತಪ್ಪು ಮಾಡ್ಕೊಳ್ಳೋರಿಗೋಸ್ಕರ ನಾನು ಮಾಹಿತಿ ಕೊಡೋದಾದರೆ, HSTR ಎಕ್ಸಾಮ್ಗಳಲ್ಲಿ ಏನಾಗುತ್ತೆ, ಇಷ್ಟು ಸಬ್ಜೆಕ್ಟ್ಗಳನ್ನು ಕೊಡಲಾಗಿದೆ. ಸಾಮಾನ್ಯ ಜ್ಞಾನ, ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಮಾರ್ಕ್ಸ್ 25, 25, 25, 13, 12 ಈ ಥರದಲ್ಲಿದೆ HSTRಗೆ. ಲುಕ್ ಹಿಯರ್, ಇಲ್ಲಿ ಸಾಮಾನ್ಯ ಜ್ಞಾನ 25 ಅಂಕಕ್ಕಿದೆ. ಸೇಮ್ ಸಾಮಾನ್ಯ ಜ್ಞಾನ ಇಲ್ಲಿ 18 ಅಂಕಕ್ಕಿರುತ್ತೆ. ಏನು ವ್ಯತ್ಯಾಸ ಇಲ್ಲ, ಮಾರ್ಕ್ಸ್ ವೇರಿಯೇಷನ್ ಅಷ್ಟೇ. ಇಲ್ಲಿ ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸ್ಗಿದೆ, ಇಲ್ಲಿ ಮೆಂಟಲ್ ಎಬಿಲಿಟಿ 7 ಮಾರ್ಕ್ಸಿಗೆ ಕೇಳಿದ್ದಾರೆ. ಮೊದಲು GPTಯಲ್ಲಿ ಮೆಂಟಲ್ ಎಬಿಲಿಟಿ ಇರ್ತಿರಲಿಲ್ಲ, ಬಟ್ 22ನಿಂದ ಸಿಲೆಬಸ್ಸಲ್ಲೂ ಇಂಟ್ರೊಡ್ಯೂಸ್ ಮಾಡಿ 7 ಕ್ವಶನ್ ಕೂಡ ಕೇಳಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. ಮೆಂಟಲ್ ಎಬಿಲಿಟಿ ಇರುತ್ತೆ. ಸೈಕಾಲಜಿ, ಎಜುಕೇಷನ್ ಸೈಕಾಲಜಿ ಅಂದರೆ ಪೆಡಗಾಜಿ ಅಂತೆಲ್ಲ ಕರಿತೀವಲ್ಲ, CDP, ದಟ್ ಈಸ್ 25 ಮಾರ್ಕ್ಸಿಗೆ HSTR ಇದ್ದರೆ 50 ಅಂಕಗಳಿಗೆ GPTಯಲ್ಲಿ ಇರುತ್ತೆ. ಅಷ್ಟು ದೊಡ್ಡ ಅಂಕ. ಪೆಡಗಾಜಿ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತೇಳಿ ಅಲ್ಲಿ ಕರೀತಾರೆ, ಇಲ್ಲಿ ಎಜುಕೇಷನ್ ಸೈಕಾಲಜಿ ಅಂತಾರೆ. ಈಗ ಮೊರಾರ್ಲೆಸ್ ಏನು ಚೇಂಜ್ ಇಲ್ಲ, ಸಿಲೆಬಸ್ ಸೇಮ್ ಇದೆ. ಆ್ಯಂಡ್ ದೆನ್ ಜನರಲ್ ಇಂಗ್ಲೀಷ್, ಬೇಸಿಕ್ ಇಂಗ್ಲೀಷು, ನೌನು, ಪ್ರನೌನು, ಅದೇನು ಪಾರ್ಟ್ಸ್ ಆಫ್ ಸ್ಪೀಚು, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಟರ್ ಸ್ಪೀಚು ಒಂದಷ್ಟು ತಿಳ್ಕೊಂಡಿರಬೇಕು. ವೊಕ್ಯಾಬ್ಯುಲರಿ, ವರ್ಲ್ಡ್ ಮೇಲೆ ನಿಮಗೆ ಐಡಿಯಾ ಇರಬೇಕು, ಈ ವರ್ಲ್ಡ್ ಏನು ಮೀನಿಂಗ್ ಕೊಡುತ್ತೆ ಅಂತ. ಅದು ಹೆಂಗೆ ಆಗುತ್ತೆ ಅಂದರೆ, ಒಂದು 40-50 ಇಂಗ್ಲೀಷ್ ಕ್ಲಾಸ್ ಬೆಸ್ಟ್ ಟೀಚರಿಂದ ಕಲಿತಾಗ ಆಟೋಮೆಟಿಕ್ಲಿ ಅದು ಬಿಲ್ಡ್ ಆಗುತ್ತೆ. ಈಗ ಲಾಸ್ಟ್ ಟೈಮು ನಮ್ಮಲ್ಲಿ ತಿಮ್ಮಾರೆಡ್ಡಿ ಸರ್ ಅವ್ರದ್ದು ಯೂಟ್ಯೂಬಲ್ಲಿ ವಿಡಿಯೋ ಬಂದಿತ್ತು, ಒಂದು 12 ಗಂಟೆ ವಿಡಿಯೋ ಈಗಲೂ ಅವೈಲೇಬಲ್ ಇದೆ. ಅದು ಬೇರೆ ಬೇರೆ ಪೀಸ್ಗಳಲ್ಲಿ ಕೊಟ್ಟಿದ್ವಿ. ಬಹುತೇಕ ಕರ್ನಾಟಕ ರಾಜ್ಯದ 13,000 ಟೀಚರ್ಸ್ ಏನು ಅಪಾಯಿಂಟ್ ಆಗ್ತಾರೆ, ಅದರಲ್ಲಿ ಮೋರ್ ದ್ಯಾನ್ 10,000 ಮೆಂಬರ್ ಟೀಚರು ಆ ವಿಡಿಯೋ ನೋಡಿದ್ದಾರೆ. ಆ್ಯಂಡ್ ದೆನ್ ಅದರಲ್ಲಿ ಒಂದು ಕನಿಷ್ಠ ಅವರು 15 ತೆಗಿತಾ ಇದ್ದರೆ ಅವ್ರಿಗೆ 5 ಮಾರ್ಕ್ಸ್ ಅಡಿಷನ್ ಮಾಡಿಕೊಟ್ಟು, 15 ತೆಗಿತಾ ಇದ್ದರೆ 25, 10 ಅಡಿಷನ್ ಮಾಡಿಕೊಟ್ಟಂಥ ವಿಡಿಯೋ ಒಂದೇ ವಿಡಿಯೋ. ಹಾಗೆ ಒಬ್ಬ ಟೀಚರ್ ಬೆಸ್ಟ್ ಟೀಚಿಂಗ್ ಕೊಟ್ಟರೆ ನೀವು ಕ್ಯಾನ್ ಲರ್ನ್ ಅನ್ನೋದಕ್ಕೆ ಇಂಗ್ಲೀಷನ್ನು ಬೆಸ್ಟ್ ಟೀಚರಿಂದ ಕಲ್ತು ಬಿಡ್ತೀರಾ. ಇಲ್ಲಿ ನೋಡ್ರಿ 25 ಮಾರ್ಕ್ಸ್ಗಿದೆ, ಇಲ್ಲಿ ಕಂಪ್ಯೂಟರ್ ಅವೇರ್ನೆಸ್ 12 ಮಾರ್ಕ್ಸ್ ಇದೆ, ಇಲ್ಲಿ ಕಂಪ್ಯೂಟರ್ ಅವೇರ್ನೆಸ್ 10 ಮಾರ್ಕ್ಸ್ ಇದೆ. ಅಲ್ಲಿ ನೋಡ್ಬೋದು, ಇಲ್ಲಿ ಏನು HSTRಲ್ಲಿ 5 ಕಂಟೆಂಟ್ ಇದೆಯೋ ಆ 5 ಕಂಟೆಂಟು GPTಯಲ್ಲಿದೆ. ಬಟ್ ಅಡಿಷನ್ ಏನು ಅಂದರೆ, ಇದು 100 ಮಾರ್ಕ್ಸ್ಗೆ 150 ಮಾರ್ಕ್ಸಿಗೆ ಪೇಪರ್ ಒಂದು ಇರುತ್ತೆ. ಇಲ್ಲಿ ಸಾಮಾನ್ಯ ಕನ್ನಡ ಅನ್ನೋವಂಥ ಒಂದು ವಿಶೇಷ ಸಬ್ಜೆಕ್ಟ್ 25 ಮಾರ್ಕ್ಸ್ಗೆ ಇರುತ್ತೆ. ಇದಕ್ಕೆ ಕರಿಬಸಪ್ಪ ಸರ್ಗಿಂತ ಮಿಗಿಲಾದ ಗಾಡ್ ಬೇಕಾಗಿಲ್ಲ ಕನ್ನಡಕ್ಕೆ. ಬೆಸ್ಟ್ ಟೀಚರ್, ಅದ್ಭುತವಾಗಿ ಅವ್ರನ್ನ ಯೂಟ್ಯೂಬಲ್ಲೂ ತಿಳಿಸಿದ್ದಾರೆ, ನಮ್ಮ ಆ್ಯಪ್ ಕೋರ್ಸ್ಗಳಲ್ಲೂ ಕೂಡ ಅವ್ರು ಕಲಿಸ್ತಾರೆ. ಆ ಅಂಕಗಳನ್ನ ಪಡ್ಕೋತೀರಾ. ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್ ಅನ್ನುವಂಥ ಒಂದು 15 ಮಾರ್ಕ್ಸ್, ಇದು ಯೂಟ್ಯೂಬಲ್ಲೇ ನಾನು ವೀಡಿಯೋಸ್ ಮಾಡಿದ್ದೀನಿ. ಇಲ್ಲಿ ಇನ್ನೂ ಪ್ಲ್ಯಾನ್ಡ್ ಆಗಿ ಮಾಡ್ಕೊಡೋಂಥ ಪ್ರಯತ್ನ ಮಾಡ್ತೀವಿ. 15 ಮಾರ್ಕ್ಸಿಗೆ 15 ಮಾರ್ಕ್ಸು ಬಂದುಬಿಡಬೇಕು. ಲಾಸ್ಟ್ ಟೈಮ್ GPTಗೋಸ್ಕರ ನಾನು ಓಪನ್ ಕ್ಲಾಸಸ್ಸಲ್ಲಿ ಯೂಟ್ಯೂಬಲ್ಲಿ ಮಾಡಿದಾಗಲೇ ಸುಮಾರು 13 ಅಂಕಗಳು ನಾವು ಹೇಳಿದಂಥದ್ದೇ ಬಂದಿತ್ತು. ಹಾಗಾಗಿ ಪ್ಲ್ಯಾನಡ್ ಆಗಿ ಇದನ್ನು ಕವರ್ ಮಾಡ್ಕೊಳ್ಳಿ. ಇದು ಎರಡೂ ಬೇರೆ ಅಂದ್ಕೊಳ್ಳೋಂಗಿಲ್ಲ. ಒಂದು ಕೋರ್ಸ್ ಒಳಗಡೆ ಇದಿತ್ತು ಅಂದರೆ ಬರೀ HSTR ಬರೀತೀನಪ್ಪ, ನಾನು GPT ಬರೆಯಲ್ಲ ಅನ್ನೋರು
ಇವೆರಡನ್ನ ಬಿಡ್ತೀರಾ ಅಷ್ಟೇ, ಇನ್ನೇನಿಲ್ಲ. ಅದು ಒಂದೇ ಕಡೆ ಅವೈಲೇಬಲ್ ಇರುತ್ತೆ, ಯು ಕ್ಯಾನ್ ಯುಟಿಲೈಸ್ ದಟ್. ದೆನ್ ಬರೋಣ ಸ್ನೇಹಿತರೆ, ಎಚ್ ಎಸ್ ಟಿ ಆರಲ್ಲಿ ಲ್ಯಾಂಗ್ವೇಜ್ ಟೀಚರ್ಸ್ ಇರ್ತಾರೆ. ಲ್ಯಾಂಗ್ವೇಜ್ ಟೀಚರಲ್ಲಿ ಕನ್ನಡ, ಇಂಗ್ಲೀಷು, ಹಿಂದಿ, ಬೇರೆ ಬೇರೆ ಭಾಷೆಗಳಿದೆ. ಸೇಮ್ ಜಿ ಪಿ ಟಿಗೆ ಬಂದರೆ ಕನ್ನಡ ಭಾಷಾ ಶಿಕ್ಷಕರು ಇರಲ್ಲ ಅಷ್ಟೆ. ಅಲ್ಲಿ ಇಂಗ್ಲೀಷ್ ಶಿಕ್ಷಕರು, ಹಿಂದಿ ಶಿಕ್ಷಕರು ಇಲ್ಲ. ಅಲ್ಲಿ ಇತರೆ ಭಾಷಾ ಹಿಂದಿನೂ ಇರುತ್ತೆ, ಇತರ ಭಾಷಾ ಶಿಕ್ಷಕರುಗಳು ಕೂಡ ನೇಮಕಾತಿ ಇರುತ್ತೆ. ಇದಿಷ್ಟನ್ನು ಅಬ್ಸರ್ವ್ ಮಾಡಿಕೊಂಡ್ರೆ ಸಿಲೆಬಸ್ ಮೊರಾರ್ಲೆಸ್ ಸೇಮ್. ಇದಕ್ಕೆ ನೀವು ಪೇಪರ್ 1 ಪೇಪರ್ 2 ಕೊಲಾಬ್ರೇಟೆಡ್ ಆಗಿ ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ಇಲ್ಲೂ ಕೂಡ ಕ್ವಾಲಿಫೈ ಆಗ್ತೀರಾ. ದೆನ್ ಸೋಷಿಯಲ್ ಸೈನ್ಸ್ ಬಂದರೆ A to Z ಸಿಲೆಬಸ್ ಸೇಮ್. 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಲೈನ್ ಬೈ ಲೈನ್ ಓದಿರಬೇಕು. ಟೆಕ್ಸ್ಟ್ ಬುಕ್ಗಳನ್ನು ನೆನ್ಪಿಟ್ಕೊಂಡಿರ್ಬೇಕು. ಲೈನ್ ಬೈ ಲೈನ್ ಓದೋದಷ್ಟೇ ಅಲ್ಲ, ನೆನ್ಪಿಟ್ಕೋಬೇಕು. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಜಾಗ್ರಫಿ ಪಿ ಯುನಿಂದನೇ ಓದೋದಿಲ್ಲ ನಾವು ಯಾರು. ಬಹುತೇಕ ಕಾಲೇಜ್ ಪಿ ಯುನಲ್ಲೇ ಇರೋದಿಲ್ಲ. ಅದು ಡಿಗ್ರಿನಲ್ಲಂತೂ ಇನ್ನೂ ಅಪರೂಪ, ಕೆಲವೊಂದು ಯೂನಿವರ್ಸಿಟಿಗಳಲ್ಲೇ ಇಲ್ಲ. ಆ ಜಾಗ್ರಫಿ ನಿಮಗೆ ಟಫ್ ಆಗೋ ಸಾಧ್ಯತೆ ಇದೆ. ಒಂಥರ ಸೈನ್ಸ್ ಥರ ಅನಿಸುತ್ತೆ. ಆ ಕ್ವಶನ್ಗಳು ಕೇಳಿದಾಗೂ ಭಯ ಪಡ್ತಿರ್ತೀರಿ. ಬಿಸ್ನೆಸ್ ಸ್ಟಡೀಸು ಇವೆರಡು ಸ್ವಲ್ಪ ಕಿರಿಕ್ ಮಾಡ್ತವೆ. ಎಕನಾಮಿಕ್ಸ್ ಸ್ಪಿನ್ ಮಾಡಿದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಬಿಟ್ಟರೆ ಬೇರೆಲ್ಲ ಓದ್ಕೊಂಡು ಹೋಗ್ಬೋದು, ಏನು ದೊಡ್ಡ ವಿಚಾರ ಅಲ್ಲ. ಈ ಸಮಾಜ ವಿಜ್ಞಾನ ಇದ್ರ ಸಿಲೆಬಸ್ ಸೇಮ್ ಇರುತ್ತೆ. ಇಲ್ಲೇನಪ್ಪ ಅಂದರೆ ಒಂದು 12ನೇ ಕ್ಲಾಸ್ವರೆಗೂ ನೋಡ್ಕೋಬೇಕಾಗತ್ತೆ. PU1 PU2ನಲ್ಲಿ ಬರುವಂಥ ವಿಚಾರಗಳು ಕೂಡ ನೋಡ್ಕೊಂಬಿಟ್ರೆ ಯು ಕ್ಯಾನ್ ಗೆಟ್ ಗುಡ್ ಸ್ಕೋರ್. ಇದಕ್ಕೂ ಕೂಡ ಕೋರ್ಸ್ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಫಿಸಿಕ್ಸ್ ಮ್ಯಾಥ್ಸ್ ಟೀಚರ್ ಆ್ಯಂಡ್ ಬಯಾಲಜಿ ಸೈನ್ಸಸ್ ಅಂತ ಕರಿತೀವಿ, ಜೀವವಿಜ್ಞಾನ ಶಿಕ್ಷಕರು. ಇದು 2 ಸಪ್ರೇಟ್ ರಿಕ್ರೂಟ್ಮೆಂಟು. ಇದಕ್ಕೂ ಕೂಡ HSTRದು GPT ಇದು, HSTRದು GPT ಇದು ಮೊರಾರ್ಲೆಸ್ ಸೇಮ್, ಸಿಲೆಬಸ್ ಕೂಡ ಸೇಮ್. ಸ್ವಲ್ಪ ಏನಪ್ಪ ಅಂದರೆ ಇಲ್ಲಿ +2 ಲೆವೆಲ್ವರೆಗೂ ಕವರ್ ಮಾಡ್ಕೋಬೇಕು. ಇಲ್ಲಿ 10th ಕವರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಟೋಮೆಟಿಕಲಿ. ಮ್ಯಾಥಮೆಟಿಕ್ಸ್ ಅಂತೂ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಆ ಟೈಮಲ್ಲಿ ಸಾಲ್ವ್ ಮಾಡೋದು, ಅದಕ್ಕೆ ಬೇಕಾದ ಸ್ಪೀಡ್ ಟ್ರಿಕ್ಸ್ ಇವೆಲ್ಲ ಬೇಕು ಅಂದರೆ ದಟ್ಸ್ ಒನ್ ಆ್ಯಂಡ್ ಓನ್ಲಿ ಮ್ಯಾಥ್ಸ್ ಗುರು ನಮ್ಮ ಬುಲ್ಬುಲೆ ಸರ್. ಅದ್ಭುತವಾಗಿ ಕ್ಲಾಸ್ ಮಾಡ್ತಾರೆ, ಅವರು ಕ್ಲಾಸ್ ಬಳಸ್ಕೊಳ್ಳಿ. ಮೇಡಮ್ ಅವರು ಕೂಡ ಮಧುಮತಿ ಬುಲ್ಬುಲಿ ಅವ್ರದ್ದು ಬಯಾಲಜಿ ಅದ್ಭುತವಾದ ಕ್ಲಾಸಸ್ ಇದೆ, ಯೂಟ್ಯೂಬಲ್ಲಿ ನೋಡ್ಕೊಂಡು ಯು ಕ್ಯಾನ್ ಜಾಯಿನ್. ಆ್ಯಂಡ್ ಶಂಕರ್ ಸರ್ ಅವರು ಕೂಡ ಬೆಸ್ಟ್ ಟೀಚರ್ ಇನ್ ಕರ್ನಾಟಕ ಸೈನ್ಸಲ್ಲಿ. ಅವರು ಟೀಮ್ ಕೂಡ ಸೈನ್ಸ್ ಮ್ಯಾಥ್ಸ್ಗೆ ಕೆಲಸ ಮಾಡ್ತಾಯಿದೆ, ಅದನ್ನು ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಈಗ ನಿಮಗೆ ಒಂದಷ್ಟು ಸಿಲೆಬಸ್ ಪರಿಚಯ ಮಾಡಿಸಿ, ಒಂದಷ್ಟು ಸಿಲೆಬಸ್ಸಲ್ಲಿ ಏನು ಓದಬೇಕು, ಎಲ್ಲಿ ಓದಬೇಕು, ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಮುಂದುವರಿಯೋಣ. ಓಕೆ ಸ್ನೇಹಿತರೆ, ಈಗ 10 ವರ್ಷದ ಹಿಂದೆ ನಡೆದಂಥ HSTR ಎಕ್ಸಾಮ್ 2015ನಲ್ಲಿ ಲಾಸ್ಟ್ ನಡೆದಿದ್ದು. ಅದರ ಸಿಲೆಬಸ್ ಪ್ರಕಾರ ನಿಮಗೆ ಹೇಗಿರುತ್ತೆ ಅಂತ ನೋಡೋದಾದರೆ, GK ಅನ್ನೋ ಕಾನ್ಸೆಪ್ಟಲ್ಲಿ ಬುಕ್ಸ್ ಆ್ಯಂಡ್ ಆಥರ್ಸ್, ಪುಸ್ತಕಗಳು ಮತ್ತು ಲೇಖಕರು, ಪ್ರಮುಖ ಸಂಶೋಧನೆಗಳು, ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್. ಡಿಫ್ರೆನ್ಸ್ ಏನು ಅಂದರೆ, ಏನು ಇದುವರೆಗೂ ಜಗತ್ತಿನಲ್ಲಿ ಇರಲೇ ಇಲ್ವೋ ಅದನ್ನು ಕಂಡುಹಿಡಿತಾರೆ. ಪೆನ್ಸಿಲಿನ್ ಕಂಡುಹಿಡಿಯೋದು, ರೇಬಿಸ್ಗೆ ಲಸಿಕೆ ಕಂಡುಹಿಡಿಯೋದು, ಇದನ್ನು ಇನ್ವೆನ್ಷನ್ಸ್ ಅಂತ ಕರಿತೀವಿ. ಡಿಸ್ಕವರೀಸ್ ಅಂದರೆ ಇರುತ್ತೆ, ಇದನ್ನು ಕಂಡುಹಿಡಿಯೋಂಥದ್ದು. ಈಗ ಎಕ್ಸಾಂಪಲ್ಲು, ಆಫ್ರಿಕಾ ಖಂಡದ ದಕ್ಷಿಣ ತುದಿಯನ್ನು ಕಂಡುಹಿಡಿದವರು ಯಾರು? ಕೇಪ್ ಆಫ್ ಗುಡ್ ಹೋಪ್ ಅಂತೀವಲ್ಲ, ಅದನ್ನ ಬಾರ್ತೊಲೊಮೆ ಡಯಾಸ್. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯೋದು, ಅದು ಕಂಡುಹಿಡಿಯೋದೆ, ಇದು ಕಂಡುಹಿಡಿಯೋದೆ. ಬಟ್ ಜಲಮಾರ್ಗ ಅಂದರೆ ಕಲ್ಲಿಕೋಟೆನೇನು ವಾಸ್ಕೋಡಿಗಾಮ ಕಂಡುಹಿಡಿದಿಲ್ಲ, ಆಲ್ರೆಡಿ ಇತ್ತು. ಜಲದಲ್ಲಿ ಬರೋ ದಾರಿನೂ ಇತ್ತು, ಆ ದಾರಿಯಲ್ಲಿ ಬಂದವರು ವಾಸ್ಕೋಟಿಗಾಮ ಅಷ್ಟೇ. ದಟ್ ಈಸ್ ಕಾಲ್ಡ್ ಡಿಸ್ಕವರೀಸ್ ಅಂತ ಕರಿತೀವಿ. ಸೈಂಟಿಫಿಕ್ ಫಿನೋಮಿನಾ ಆ್ಯಂಡ್ ಬೇಸಿಕ್ ಸೈನ್ಸ್ ಬಗ್ಗೆ, ಫಂಡಮೆಂಟಲ್ ಸೈನ್ಸ್ಗಳು ಬಗ್ಗೆ ಕೇಳ್ತಾರೆ. ಹೈಜಿನ್ ಆ್ಯಂಡ್ ಫಿಸಿಯಾಲಜಿ, ಮಾನವನ ದೇಹ, ಸ್ಟೆಂಟ್ ಅಂದರೆ ಎಲ್ಲಿಗೆ ಹಾಕ್ತೀವಿ, ಪೇಸ್ ಮೇಕರ್ ಅನ್ನೋ ಚಿಕಿತ್ಸೆ ಯಾವುದಕ್ಕೆ ಮಾಡ್ತೀವಿ, ಈ ಥರದ ಕಂಟೆಂಟ್ಗಳಿರುತ್ತೆ. ವರ್ಲ್ಡ್ ಹಿಸ್ಟ್ರಿ ಬೇಸಿಕ್ಕಾಗಿ ಒಂದಿಷ್ಟು ತಿಳ್ಕೊಂಡಿರಬೇಕು, ಅಂದರೆ ಜಸ್ಟ್ ಮೆಸೊಪೊಟೋಮಿಯ ನಾಗರಿಕತೆ ಎಲ್ಲಿ ಯಾವ ದೇಶದಲ್ಲಿ ಬಂತು, ಈ ಥರದ್ದೆಲ್ಲ ಬರುತ್ತೆ. ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಹೈಲೈಟ್ಸು, ಜಾಗ್ರಫಿಕಲ್ ಟರ್ಮ್ಸ್ಗಳು, ಕೊಲ್ಲಿ ಅಂದ್ರೇನು, ಕಾರಿ ಅಂದ್ರೇನು, ಓಕೆ, ಆರ್ಟಿಷಿಯನ್ ಬಾವಿಗಳಂದ್ರೇನು, ಈ ಥರದಲ್ಲಿ. ಸ್ಪೋರ್ಟ್ಸು, ಇಂಟರ್ನ್ಯಾಷನಲ್ ಫಿಗರ್ಗಳು, ನ್ಯಾಷನಲ್ ಫಿಗರ್ಗಳು, ಆನರ್ಸ್ ಆ್ಯಂಡ್ ಅವಾರ್ಡ್ಸ್ಗಳ ಬಗ್ಗೆ ಇರುತ್ತೆ. ಆನರ್ಸ್, ಅವಾರ್ಡ್ಸ್ ಆ್ಯಂಡ್ ಪ್ರೈಸಸ್ಸು, ದಾದಾ ಪಾಲ್ಕೆ ಯಾರು ತೊಗೊಂಡ್ರು, ನೋಬೆಲ್ ಪ್ರೈಸ್ ಯಾರಿಗೆ ಬಂತು, ಈ ಥರದ ವಿಚಾರಗಳು. ಇನ್ನು ಇಲ್ಲಿ ತುಂಬ ಹಲವಾರು ವಿಚಾರ ಕೊಟ್ಟಿರ್ತಾರೆ. ಕರೆಂಟ್ ಅಫೇರ್ಸ್ ಬಗ್ಗೆ ಆ್ಯಂಡ್ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಬಗ್ಗೆ ಎಲ್ಲ ಇದೆ. ಅಲ್ಲಿಗೆ ಹೆಚ್ಚು ಕಡಿಮೆ ಎಲ್ಲದೂ ಕೊಡ್ತಾರೆ, ಬಟ್ ಇದಕ್ಕೆ ಇನ್ಡೆಪ್ತಾಗಿ ಬರೋದಿಲ್ಲ, ಮೇಲೆ ಬರುತ್ತೆ. ಜೊತೆಗೆ ಹೋಗೋಣ ಸ್ನೇಹಿತರೆ, ಎಜುಕೇಷನ್ ಸೈಕಾಲಜಿ, ಲರ್ನರ್ ಆ್ಯಂಡ್ ಲರ್ನಿಂಗ್, ಕಲಿಕೆ ಮತ್ತು ಕಲಿಕಾರ್ಥಿ, ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಹೆಚ್ಚು ಕಡಿಮೆ ಏನಿದೆ ಎಲ್ಲದು, ಏನು ನೀವು ವಾಮದೇವಪ್ಪ ಸರ್ ಅವರ ಬುಕ್ನಲ್ಲಿ ಏನೇನಿದೆಯೋ ಅದು A to Z ಯಾವುದು ಬಿಡಂಗಿಲ್ಲ. ಇಂಟೆಲಿಜೆನ್ಸು, ಕ್ರಿಯೇಟಿವಿಟಿ, ಎವ್ರಿಥಿಂಗ್ ಸಿಲೆಬಸ್ಸಲ್ಲಿದೆ. ಈ ಸಿಲೆಬಸ್ಸನ್ನು, ಇದೇನು ಕಂಪ್ಲೀಟ್ ಸಿಲೆಬಸ್ಸನ್ನು ನಾನು ನಿಮಗೆ ನಮ್ಮದು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಇರುತ್ತೆ,
ಆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಹಾಕಿರ್ತೀನಿ. HSTR ಸಿಲೆಬಸ್ಸು, GPT ಸಿಲೆಬಸ್ಸು, HSTR ಕ್ವಶನ್ ಪೇಪರ್ಸು, GPT ಕ್ವಶನ್ ಪೇಪರ್ಸು, HSTR ಹಿಂದೆ ಆದಂಥ ನೋಟಿಫಿಕೇಷನ್ ಡೀಟೇಲ್ಸ್ಗಳು ಎಲ್ಲ ಮಾಹಿತಿನೂ ಕೊಡ್ತೀವಿ, ನೋಡ್ಕೊಳ್ರಿ. A to Z ಸೈಕಾಲಜಿ, ಇದರಲ್ಲಿ ಏನು ಬದಲಾವಣೆ ಮಾಡೋಂಗಿಲ್ಲ. ಆ್ಯಂಡ್ ಇಂಗ್ಲೀಷಿಗೆ ಬಂದಾಗ ಸಿಂಪಲಾಗಿ ಪಾರ್ಟ್ಸ್ ಆಫ್ ಸ್ಪೀಚು ಮೊದಲೇನು ಹೇಳಿದೆ ಅಷ್ಟು, ವರ್ಬ್ ಅಂದ್ರೇನು, ವರ್ಬಲ್ಲಿ ಎಷ್ಟು ಟೈಪ್ ಇರುತ್ತೆ, ಆರ್ಟಿಕಲ್ ಏನು, ಆ್ಯಂಡ್ ದೆನ್ ಪ್ರೊನೌನ್ಸಿಯೇಷನ್ನು, ಸಿಂಟ್ಯಾಕ್ಸ್ಗಳು, ಕಂಪ್ಲೀಟ್ ಬೇಸಿಕ್ಕಾಗಿ ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್ಗೆ ಗೊತ್ತಿರಬೇಕಾದ ನಾಲೆಡ್ಜ್ ಅಬೌಟ್ ಗ್ರಾಮರ್, ಅದಿಷ್ಟು ಮಾಹಿತಿ ಇರುತ್ತೆ. ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ನೀವು. ಆ್ಯಂಡ್ ದೆನ್ ಬರೋಣ ಕಂಪ್ಯೂಟರ್ ಅವೇರ್ನೆಸ್. ವಾಟ್ ಈಸ್ ಕಂಪ್ಯೂಟರಿಂದ ಸ್ಟಾರ್ಟ್ ಮಾಡಿಕೊಂಡು ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು, ವಿಂಡೋಸ್ ಕಾನ್ಸೆಪ್ಟ್ಸು, ಆ್ಯಂಡ್ ದೆನ್ ನುಡಿ ಅಂದ್ರೇನು, ಇಂಟರ್ನೆಟ್ ಕನೆಕ್ಷನ್ ಹೇಗಿರುತ್ತೆ, ನುಡಿ ಸಾಫ್ಟ್ವೇರ್ ಬಗ್ಗೆ ಹೇಗೆ ತಿಳ್ಕೊಂಡಿರಬೇಕು, ಎಷ್ಟು ಸಿಲೆಬಸ್ ಇರುತ್ತೆ. ಅದ್ರ ಜೊತೆಗೆ ಬಂದಾಗ ಮೆಂಟಲ್ ಎಬಿಲಿಟಿಗೆ ಬರ್ತೀವಿ ನಾವು. ಮೆಂಟಲ್ ಎಬಿಲಿಟಿಯಲ್ಲಿ ಸೀರೀಸ್ ಕಂಪ್ಲೀಷನ್ ಟೆಸ್ಟ್ಗಳು, ನಂಬರ್ ಸೀರೀಸ್ ಹೇಗೆ, ಆಲ್ಫಾಬೆಟ್ ಸೀರೀಸ್ ಹೇಗೆ, ಲೆಟರ್ ಸೀರೀಸ್ ಹೇಗೆ, ಆ ಥರದಲ್ಲಿ ಕೋಡಿಂಗ್ ಡಿಕೋಡಿಂಗ್ ಟೆಸ್ಟ್ಗಳು, ಬ್ಲಡ್ ರಿಲೇಷನ್ ಟೆಸ್ಟ್ಗಳು, ಡೈರೆಕ್ಷನ್ ಟೆಸ್ಟ್ಗಳು, ಲಾಜಿಕಲ್ ವೆನ್ ಡಯಾಗ್ರಾಮು, ಆಲ್ಫಾಬೆಟ್ ಟೆಸ್ಟ್ಗಳು, ಆ್ಯಂಡ್ ಅರ್ಥಮೆಟಿಕಲ್ ರೀಸನಿಂಗ್ ಅಂದರೆ ಆ್ಯಪ್ಟಿಟ್ಯೂಡ್ ಲೆವೆಲಲ್ಲಿ, ಜಸ್ಟ್ ರೀಸನಿಂಗ್ ಅಲ್ಲ, ಆ್ಯಪ್ಟಿಟ್ಯೂಡ್ ಲೆವೆಲಲ್ಲೂ ತಿಳ್ಕೊಳ್ಬೇಕು. ಆ್ಯಂಡ್ ದೆನ್ ಡೈಸ್ ಅಂದ್ರೇನು, ಪೇಪರ್ ಫೋಲ್ಡಿಂಗ್, ಪೇಪರ್ ಕಟ್ಟಿಂಗ್ ಹೇಗಿರುತ್ತೆ, ಟ್ರಯಾಂಗಲ್ಸು, ಸ್ಕ್ವೇರ್ಸ್ ಹೇಗಿರುತ್ತೆ, ಅನಾಲಜಿ ಅಂದ್ರೇನು, ಇದನ್ನು ಆಯಾ ಚಾಪ್ಟರ್ ಏನಿದೆ ಆ ಚಾಪ್ಟರ್ ಪ್ರಕಾರ ಕಲ್ತ್ಕೊಂಡ್ಬಿಟ್ಟಿವಿ ಅಂದರೆ ಆಟೋಮೆಟಿಕ್ಲಿ ಮೆಂಟಲ್ ಬಿಟಿ ಪರ್ಫೆಕ್ಟ್ ಆಗ್ತೀರಾ. ಮೆಂಟಲ್ ಬಿಟಿ ಒಂದು 25 ಮಾರ್ಕ್ಸ್ಗೆ ಬರ್ತಾ ಇದೆ ನಮ್ಮ HSTRಲ್ಲಿ ಅಂದರೆ 20 ಮೇಲೆ ತೆಗಿಬೋದು. ಆರ್ಟ್ಸ್ ಹುಡುಗರು ಕೂಡ ಪ್ರಾಪರ್ ಗೈಡೆನ್ಸ್, ಮಂಜುನಾಥ್ ಬಾಡ್ಗಿ, ಬುಲ್ಬುಲೆ ಸರು, ಮತ್ತು ನಾನು ಕೂಡ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದೀನಿ. ಇಲ್ಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಬರ್ತೀವಿ. ಇದು ಆರ್ಟ್ಸ್ ಹುಡುಗರು ಕೂಡ ಸ್ಕೋರ್ ಮಾಡ್ಬೋದು, ಇದಕ್ಕೇನು ಮ್ಯಾಥಮೆಟಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು ಅಂತೇನಿಲ್ಲ. ಹಾಗೆಯೇ ಸ್ನೇಹಿತರೆ, ಕನ್ನಡ ಭಾಷೆ, ಇಂಗ್ಲೀಷು ಇವೆಲ್ಲದರ ಸಿಲೆಬಸ್ಸು ಒಂದೇ ಒಂದು ಸಿಲೆಬಸ್ ಫೋಲ್ಡ್ರಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಅದನ್ನು ನೋಡಿ ಏನು ಓದ್ಕೋಬೇಕು, ಏನು ತಿಳ್ಕೊಬೇಕು ನೋಡ್ಕೊಳ್ಳಿ. HSTR GPT ಅನ್ನೋದು ವಿಭಿನ್ನವಾದ ಪರೀಕ್ಷೆ ಅಂದ್ಕೊಳಂಗಿಲ್ಲ. 1-2 ಕಂಟೆಂಟ್ ಆ ಕಡೆ ಜಾಸ್ತಿ, ಈ ಕಡೆ ಕಡಿಮೆ ಇರೋದು ಬಿಟ್ಟರೆ ಇನ್ನೇನಿಲ್ಲ. ನೀವು ಅದಷ್ಟೇ ಬರೀತೀವಿ ಅಂದರೆ 1-2 ಕಂಟೆಂಟ್ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ರಿ. ಈ ಸಿಲೆಬಸ್ಸನ್ನು ಹಾಕಿರ್ತೀನಿ. ಈಗ ನಾನು GPT ರಿಲೇಟೆಡ್ ಆಗು ನಿಮಗೆ ಮಾಹಿತಿ ಕೊಡಬೇಕಲ್ಲ. GPT ಸಿಲೆಬಸ್ಗೆ ಬಂದಾಗ ಸ್ನೇಹಿತರೆ, ಇಲ್ಲಿ ಕನ್ನಡದಿಂದ ಆರಂಭ ಆಗುತ್ತೆ. HSTRಲ್ಲಿ ಕನ್ನಡ ಇಲ್ಲ ಅಷ್ಟೇ. ಇಲ್ಲಿ ನೋಡ್ಬೋದು ನೀವು ಕನ್ನಡ ಏನೇನಿದೆ ಎಲ್ಲದೂ ಇದೆ. ಕನ್ನಡ ಗ್ರಾಮರ್ ಒಬ್ಬ 10ನೇ ಕ್ಲಾಸ್ ಒಳಗಿನ ವಿದ್ಯಾರ್ಥಿ ತಿಳ್ಕೊಂಡಿರಬೇಕು. ವರ್ಣಮಾಲೆಯಿಂದ ಹಿಡಿದು ಹಳಗನ್ನಡ, ಹೊಸಗನ್ನಡ, ನಡುಗನ್ನಡ ಸಾಹಿತ್ಯದವರೆಗೂ ಎಲ್ಲ ಮಾಹಿತಿಯನ್ನು ತುಂಬಲಾಗಿದೆ. ಇದನ್ನು ಕೂಡ ಈಗ ಆಲ್ರೆಡಿ TETಗೆ ಜಾಯ್ನ್ ಆಗಿ ನಮ್ಮ ಜೊತೆ ಇದ್ದಂಥವ್ರಿಗೆ ಗೊತ್ತು ಎಷ್ಟು ಪ್ಲ್ಯಾನ್ಡ್ ಆಗಿ, ಎಷ್ಟು ಪರ್ಫೆಕ್ಟಾಗಿ ಇದನ್ನು ನಿಮಗೆ ತಲುಪಿಸಿದ್ದೀವಿ, ನಿಮ್ಮ ಸ್ಕೋರ್ ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ. ಕನ್ನಡದ ನಮ್ಮ ಯೂಟ್ಯೂಬಲ್ಲೂ ಕೂಡ ಕರಿಬಸಪ್ಪ ಸರ್ ಅವರು ಅದ್ಭುತವಾದ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ, ಅದೆಲ್ಲ ಬಳಸ್ಕೋಬೋದು. ಜೊತೆಗೆ ಸ್ನೇಹಿತರೆ, ಅದಕ್ಕೆ ಏನು ಗ್ರಂಥಗಳು ಯೂಸ್ ಮಾಡ್ಬೇಕು ಹೇಳ್ತಾರೆ, ಇಷ್ಟೆಲ್ಲ ಓದ್ಕೊಳ್ಳೋಕ್ಕಾಗಲ್ಲ. ಈ ರೆಫರೆನ್ಸ್ ಬುಕ್ಗಳನ್ನು ಹುಡ್ಕೊಂಡು ಹೋದರೆ ವೆಂಕಟಾಚಲ ಶಾಸ್ತ್ರಿ ಅವ್ರದ್ದು, KR ಗಣೇಶ್ ಅವ್ರದ್ದು, ಎಲ್ಲಿಂದ ಕಲಿತೀರಿ, ವೆರ್ ಈಸ್ ದಟ್ ಮಚ್ ಟೈಮ್, ಇದಕ್ಕೊಂದು ಪ್ರಾಪರ್ ಗೈಡೆನ್ಸ್ ಹೆಲ್ಪ್ ತೊಗೊಳ್ಳೋದು ಬೆಟರ್. ನೆಕ್ಸ್ಟ್ ಬರೋಣ ಇಂಗ್ಲೀಷು. ಇಂಗ್ಲೀಷ್ ಏನು ಈಗ ಅಲ್ಲಿ ನೋಡಿದ್ವಿ, HSTRಲ್ಲಿ ಸಿಲೆಬಸ್ಸು ಸೇಮ್ ಸಿಲೆಬಸ್, ಏನು ಚೇಂಜ್ ಇಲ್ಲ. 1-2 ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಅದಕ್ಕೆ ಮತ್ತು ರೆಫರೆನ್ಸ್ ಬುಕ್ಗಳ ಮಾಹಿತಿ ಕೂಡ ಇದೆ. ಆ್ಯಂಡ್ ದೆನ್ ಬರೋಣ ಸ್ನೇಹಿತರೆ, ಜನರಲ್ ನಾಲೆಡ್ಜ್ ಆ್ಯಂಡ್ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ GPTನಲ್ಲಿ ಸಿಲೆಬಸ್ಸು. ಸೇಮ್ ಅಲ್ಲಿ ಏನಿದೆ ಇಲ್ಲಿ ನೋಡ್ಕೊಳ್ರಿ, ಅದು ಬಿಟ್ಟು ಇನ್ನೇನು ಇರಲ್ಲ. A to Z ಇದೆ, ಒಂದಿಷ್ಟು ಸೇರಿಸಿದೆ, ಜಾಸ್ತಿ ಇದೆ ಬಿಟ್ಟರೆ ಫೋಕ್ ಡ್ಯಾನ್ಸ್ ಎಲ್ಲ ಇದೆ, ಅಲ್ಲೂ ಕೇಳಬಾರ್ದು ಅಂತೆಲ್ಲ ಅಲ್ಲೂ ಇದೆ. A to Z ಇದೆ. ಮೆಂಟಲ್ ಎಬಿಲಿಟಿಗೂ ಕೂಡ ಬೃಹತ್ತಾಗಿ ಸಿಲೆಬಸ್ ಕೊಟ್ಟಿದ್ದಾರೆ, ಅಲ್ಲಿರೋಂಥ ಎಲ್ಲ ಸಿಲೆಬಸ್ಸು ಇಲ್ಲಿ ಕವರ್ ಆಗುತ್ತೆ. ಆ್ಯಂಡ್ ದೆನ್ ಬರೋಣ ಶೈಕ್ಷಣಿಕ ಮನೋವಿಜ್ಞಾನ, ಅಲ್ಲಿರೋಂಥ ಸಿಲೆಬಸ್ಸು ಇಲ್ಲಿರೋಂಥ ಸಿಲೆಬಸ್ಗೆ ಏನು ವ್ಯತ್ಯಾಸ ಇಲ್ಲ, ಬಹುತೇಕ ಎಲ್ಲ ಸೇಮ್. ಅಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಅವೈಲೇಬಲ್ ಇದೆ ಸಿಲೆಬಸ್ಸು, ರೆಫರೆನ್ಸ್ ಬುಕ್ಗಳು ಕೊಟ್ಟಿದ್ದಾರೆ. ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ವ್ಯಾಲ್ಯೂ ಎಜುಕೇಷನಲ್ಲಿ ಹೆಲ್ತ್ ಆ್ಯಂಡ್ ಡಿಸೀಸಸ್ಸು, ಆ್ಯಂಡ್ ದೆನ್ ನಾನ್ ಕಮ್ಯುನಿಕಲ್ ಡಿಸೀಸಸ್ಸು, ಡಯಟ್ ಆ್ಯಂಡ್ ಹೆಲ್ತಿ ಲಿವಿಂಗ್ ಬಗ್ಗೆ ಬರುತ್ತೆ, ಗ್ರೋವಿಂಗ್ ಅಪ್ ಆ್ಯಂಡ್ ಕಾನ್ಫಿಡೆನ್ಸು, ಸೋಷಿಯಲ್ ಹೆಲ್ತು, ಫಸ್ಟ್ ಏಡ್ ಆ್ಯಂಡ್ ಸೇಫ್ಟಿ, ಫಿಸಿಕಲ್ ಎಕ್ಸಸೈಸಸ್, ಇಷ್ಟು ಬಗ್ಗೆ ಅದ್ಭುತವಾಗಿ ಸಿಲೆಬಸ್ ಫ್ರೇಮ್ ಮಾಡಿದ್ದಾರೆ. ಅಂದರೆ ಹೆಲ್ತ್ ಹೇಗೆ ನಾವು ಮೇಂಟೈನ್ ಮಾಡ್ಕೋಬೇಕು ಅನ್ನೋ ಅದ್ರ ರಿಲೇಟೆಡ್ ಒಂದಿಷ್ಟು ಟಾಪಿಕ್ಗಳು, ಇದನ್ನು ನೋಡ್ಕೋಬೇಕಾಗುತ್ತೆ. ವ್ಯಾಲ್ಯೂ ಎಜುಕೇಷನ್, ಮೌಲ್ಯಗಳನ್ನು ಶಿಕ್ಷಕರಲ್ಲಿ ಮಕ್ಕಳಲ್ಲಿ ಬಳಸೋದಕ್ಕೋಸ್ಕರ ಈ ಸಿಲೆಬಸ್ ಇಟ್ಟಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಅಲ್ಲಿಗೆ ಪೇಪರ್ 1 ಇವೆರಡು ವಿಚಾರ, ಕನ್ನಡ ಒಂದು, GPTಗೂ ಇದಕ್ಕೂ ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಎಲ್ಲ ಸೇಮ್ ಇರುತ್ತೆ. ಸೇಮ್ ಸಬ್ಜೆಕ್ಟ್ಗಳು ಅಷ್ಟೇ. ನೀವು ಸಿಲೆಬಸ್ ಇಟ್ಕೊಳ್ರಿ, ಕಂಪೇರ್ ಮಾಡ್ಕೊಳ್ರಿ, ರೆಡಿ ಟು ಸ್ಟಾರ್ಟ್ ಟುಡೇ. ಇವತ್ತು ಈ ವಿಡಿಯೋ ಮುಗಿತಾ ಇದ್ದಂಗೆ ನಿಮ್ಮದೊಂದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಆಗಬೇಕು. ನಾನು ಫಸ್ಟ್ ಯಾವುದು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ.
ಎಲ್ಲಿ ನಾನು ವಿಡಿಯೋ ಹೆಲ್ಪ್ಗಳನ್ನ ತೊಗೋತೀನಿ, ಎಲ್ಲಿ ಕೋರ್ಸ್ಗಳ ಮೂಲಕ ನಾನು ಕಲಿಯಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ನನ್ನ ಸಲಹೆ, ನಾನು ಐ ಆಮ್ ಎ ಸೆಲ್ಫ್ ಲರ್ನರ್. ಎಲ್ಲೂ ಜೀವನದಲ್ಲಿ ಕೋಚಿಂಗ್ ಹೋದನಲ್ಲ. ನಾನು ಹುಡುಗರಿಗೆ ಸಪೋರ್ಟ್ ಮಾಡೋದು ಕೂಡ ಸೆಲ್ಫ್ ಲರ್ನಿಂಗಿಗೆ. ಬಟ್ ಶಾರ್ಟ್ ಟೈಮಲ್ಲಿ ನನಗೆ ಆಗಲ್ಲ ಅನ್ನೋರಿಗೆ ಒಂದು ಕ್ವಿಕ್ ಸಪೋರ್ಟ್ ಬೇಕು ಅಂದರೆ ಈ ಥರ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ಬಳಸ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇವತ್ತು ವಿಡಿಯೋದಲ್ಲಿ ಮಾತಾಡಿದ್ದು ತುಂಬ ಕಡಿಮೆ. ಇದ್ರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲೋಡ್ಗಟ್ಟಲೆ ಇನ್ಫಾರ್ಮೇಷನ್ ಇರುತ್ತೆ. ಆ ಎಲ್ಲ PDF ಗಳನ್ನ ಡೌನ್ಲೋಡ್ ಮಾಡಿ ಉಪಯೋಗ ಪಡ್ಕೊಳ್ಳಿ. ಮುಂದಿನ ವರ್ಷ ನೇಮಕವಾಗುವ ಸುಮಾರು 18,000 ಏನು ಶಿಕ್ಷಕರಿದ್ದಾರೆ, ಆ 18,000 ಶಿಕ್ಷಕರಿಗೂ ನಾನು ಗೊತ್ತಿರಬೇಕು. ಅದಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇರ್ತೀನಿ. ಮತ್ತಷ್ಟು ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಅಧಿಕೃತ ನೋಟಿಫಿಕೇಶನ್ ಆದಾಗ ವಿವರವಾದ ಮಾಹಿತಿಯೊಂದಿಗೆ ಮತ್ತೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಲ್ಲಿವರೆಗೂ. ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಪ್ರಾಪರ್ ಲರ್ನಿಂಗ್ ಈಗಿಂದನೇ ಸ್ಟಾರ್ಟ್ ಮಾಡಲು ತಿಳಿಸಿ ಅಂತ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ.